exercise 14.1 11th question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. OP buys a fish from a shop for his aquarium. ಅವನ ಅಕ್ವೇರಿಯಂಗೆ ಒಂದು ಫಿಶ್ ನ ಬೈ ಮಾಡ್ತಾ ಇದ್ದಾನೆ. ಓಕೆ, ದ ಶಾಪ್ ಕೀಪರ್ takes out one fish at random from a tank containing 5 male fish and 8 female fish. So 5 male ಇದಾವೆ, ಆಮೇಲೆ 8 ಫೀಮೇಲ್ ಫಿಶ್ ಇದಾವೆ. ಓಕೆ, ಸೊ ಟೋಟಲ್ ಎಷ್ಟು ಫಿಶ್ ಆದವು? 13 ಫಿಶಸ್ ಇದಾವೆ. ಓಕೆ, ಈಗ ಅವ್ರು ಏನ್ ಕೇಳ್ತಾ ಇದಾರೆ, ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ದ ಫಿಶ್ ಟೇಕನ್ ಔಟ್ ಈಸ್ ಎ ಮೇಲ್ ಫಿಶ್. ಸೊ ಅವ್ರು ಕೇಳ್ತಿರೋದೇನು, ಪ್ರಾಬಬಿಲಿಟಿ ಆಫ್ ಮೇಲ್ ಫಿಶ್ ಕೇಳ್ತಾ ಇದಾರೆ. ಓಕೆ, ಸೊ ನಾವೇನ್ ಬರಿಬೇಕು ಯಾವಾಗಲೂ? ಟೋಟಲ್ ನಂಬರ್ ಯಾವಾಗಲೂ ಡಿನಾಮಿನೇಟರ್ ಬರಿಬೇಕು. ಈಗ ಅವ್ರು ಮೇಲ್ ಫಿಶ್ ಕೇಳ್ತಾ ಇದಾರೆ, ಮೇಲ್ ಎಷ್ಟಿದಾವೆ? 5 ಇದಾವೆ. ಸೊ ಅದು ನ್ಯೂಮರೇಟರ್ ಅಲ್ಲಿ ಬರ್ತೀನಿ, ಸೊ ಕ್ಯಾನ್ಸಲ್ ಆಗಲ್ಲ. ಆನ್ಸರ್ ಬಂದ್ಬಿಟ್ಟು 5/13. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಪ್ರಾಬಬಿಲಿಟಿದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.